ಫ್ರೆಂಡ್ಸ್, ಇವತ್ತು ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಇದರ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಹಾಗಾದ್ರೆ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, MCQ ಕ್ವಶನ್ಸ್, ಅದಾದ್ಮೇಲೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆಯನ್ನ ನೋಡಿ. ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲು ಬಳಸುವ ಸಾಧನ. ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ ಯಾವುದು? ಆಪ್ಷನ್ ಎ ಗ್ಯಾಲ್ವನೋಮೀಟರ್, ಆಪ್ಷನ್ ಬಿ ವಿದ್ಯುತ್ ಜನಕ, ಆಪ್ಷನ್ ಸಿ ಅಮ್ಮೀಟರ್, ವಿದ್ಯುತ್ ಮೋಟಾರ್ ಅಲ್ವಾ. ಇಲ್ಲಿ ಅಮ್ಮೀಟರ್ ಅನ್ನ ವಿದ್ಯುತ್ ಪ್ರವಾಹದ ದರವನ್ನ ಅಳಿಲಿಕ್ಕೆ ಇದನ್ನ ಬಳಸ್ತಾರೆ. ಆದ್ರೆ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸ್ಲಿಕ್ಕೆ ಬಳಸುವಂತಹ ಸಾಧನ ಯಾವುದು? ವಿದ್ಯುತ್ ಜನಕ. ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಗೆ ಬೋರ್ಡ್ ಎಕ್ಸಾಮ್ಸ್ ಡೇಟ್ಸ್ ಎಲ್ಲ ಅನೌನ್ಸ್ ಆಗಿದೆ ಅಲ್ವಾ. ಸೊ ಸೀರಿಯಸ್ ಆಗಿ ಸ್ಟಡೀಸ್ ಅನ್ನ ಸ್ಟಾರ್ಟ್ ಮಾಡಿ, ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ. ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ? ಆಪ್ಷನ್ ಎ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಆಪ್ಷನ್ ಬಿ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಆಪ್ಷನ್ ಸಿ ಕಾಂತೀಯ ರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ. ಇಲ್ಲಿ ನೋಡಿ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಇಲ್ಲಿ ಯಾವುದು ಬಲರೇಖೆಗಳ ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ ಅಂತ ಇದೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿದೆ, ಸರಿಯಾಗಿದೆ. ಹಾಗೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಇದು ಕೂಡ ಸರಿ ಇದೆ ಅಲ್ವಾ. ಹಾಗೆ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ, ಅದು ಕೂಡ ಸರಿಯಾಗಿದೆ. ಆದರೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ, ಇದೇನಾಗಿದೆ? ಇದು ತಪ್ಪಾಗಿದೆ ಅಲ್ವಾ. ಆದ್ರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ಇದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ. ನೆಕ್ಸ್ಟ್ ಕ್ವಶನ್. ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಆಪ್ಷನ್ ಎ ಅತ್ಯಂತ ಹೆಚ್ಚಾಗಿರುತ್ತದೆ, ಆಪ್ಷನ್ ಬಿ ಏಕರೂಪವಾಗಿರುತ್ತದೆ, ಆಪ್ಷನ್ ಸಿ ಸೊನ್ನೆಯಾಗಿರುತ್ತದೆ, ಆಪ್ಷನ್ ಡಿ ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ. ಇಲ್ಲಿ ಒಂದು ಸೊಲೆನಾಯ್ಡ್ ಅಂದ್ರೆ ಯಾವ ರೀತಿಯಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಅದರ ಒಳಗಡೆ ಕಾಂತೀಯ ಬಲ ರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಏಕರೂಪವಾಗಿರುತ್ತದೆ. ಆಪ್ಷನ್ ಬಿ ಏಕರೂಪವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಬಲಗೈ ಹೆಬ್ಬೆರಳ ನಿಯಮವನ್ನ ಡ್ಯಾಶ್ ನಿಯಮವೆಂದು ಕೂಡ ಕರೆಯಲಾಗುತ್ತೆ. ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನ ಸೂಚಿಸುತ್ತೆ? ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ, ಹಾಗೆ ಆ ಒಂದು ವಿದ್ಯುತ್ ತಂತಿಯನ್ನ ಹಿಡಿದುಕೊಂಡಾಗ ಅದರ ಸುತ್ತಲೂ ಇರುವಂತಹ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತೆ ಅಲ್ವಾ. ಇಲ್ಲಿ ಬಲಗೈ ಹೆಬ್ಬೆರಳ ನಿಯಮವನ್ನು ಡ್ಯಾಶ್ ನಿಯಮವೆಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಈ ನಿಯಮವನ್ನ ಮ್ಯಾಕ್ಸ್ವೆಲ್ನ ಕಾರ್ಕ್ಸ್ಕ್ರೂ ನಿಯಮ ಎಂದು ಸಹ ಕರೆಯಲಾಗುತ್ತದೆ. ಮ್ಯಾಕ್ಸ್ವೆಲ್ನ ಕಾರ್ಕ್ಸ್ಕ್ರೂ ನಿಯಮ.
ಕ್ವಶನ್ ನೋಡಿ. ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಇರುವ ಕಾಂತಕ್ಷೇತ್ರ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾಗುವ ನಿಯಮ. ಇಲ್ಲಿ ನೋಡಿ, ಒಂದು ವಿದ್ಯುತ್ ತಂತಿ ಇದೆ, ನೇರ ವಾಹಕ ಅಲ್ವಾ. ಇಲ್ಲೇನಾಗ್ತಾ ಇದೆ, ಈ ನೇರ ವಾಹಕದ ಸುತ್ತಲೂ ಇರುವಂತಹ ಕಾಂತಕ್ಷೇತ್ರದ ದಿಕ್ಕನ್ನ ನಿರ್ಧರಿಸಲು ಸಹಾಯವಾಗುವಂತಹ ನಿಯಮ. ಕಾಂತಕ್ಷೇತ್ರದ ದಿಕ್ಕನ್ನ ನಿರ್ಧರಿಸಲಿಕ್ಕೆ ಸಹಾಯವಾಗುವಂತಹ ನಿಯಮ ಯಾವುದು? ಬಲಗೈ ಹೆಬ್ಬೆರಳ ನಿಯಮ, ಫ್ಲೆಮಿಂಗ್ನ ಬಲಗೈ ನಿಯಮ, ಕಾಂತಧ್ರುವಗಳ ನಿಯಮ, ಫ್ಲೆಮಿಂಗ್ನ ಎಡಗೈ ನಿಯಮ. ಇವು ಯಾವುದೇ ನಿಯಮಗಳು ಕೂಡ ಇಲ್ಲಿ ಅಪ್ಲೈ ಆಗೋದಿಲ್ಲ. ಯಾವುದು? ಬಲಗೈ ಹೆಬ್ಬೆರಳ ನಿಯಮ. ಇಲ್ಲಿ ಹೆಬ್ಬೆರಳು ಈ ಒಂದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದ್ರೆ, ಉಳಿದ ಬೆರಳುಗಳು ಏನ್ ಮಾಡುತ್ತೆ? ಅವು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತೆ. ಆದ್ರಿಂದ ಆಪ್ಷನ್ ಎ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನ ಸರಿಯಾಗಿ ವಿವರಿಸುತ್ತದೆ? ಕಾಂತಕ್ಷೇತ್ರವು ತಂತಿಗೆ ಲಂಬವಾದ ನೇರ ರೇಖೆಗಳನ್ನ ಹೊಂದಿರುತ್ತದೆ. ಕಾಂತಕ್ಷೇತ್ರವು ತಂತಿಗೆ ಸಮಾಂತರವಾದ ರೇಖೆಗಳನ್ನ ಹೊಂದಿರುತ್ತದೆ. ಕಾಂತಕ್ಷೇತ್ರವು ತಂತಿಯಿಂದ ಉದ್ಭವಿಸಿದ ಕಿರಣಗಳಂತಹ ರೇಖೆಗಳಾಗಿರುತ್ತವೆ. ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲ ರೇಖೆಗಳ ಕೇಂದ್ರವಾಗಿರುತ್ತದೆ. ಯಾವುದು ಸರಿಯಾದ ಉತ್ತರ ನೋಡಿ ಇಲ್ಲಿ? ಇಲ್ಲಿ ಆಪ್ಷನ್ ಡಿ, ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲ ರೇಖೆಗಳ ಕೇಂದ್ರವಾಗಿರುತ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ರಸ್ವ ಮಂಡಲದ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಗಣನೀಯವಾಗಿ ಕಡಿಮೆಯಾಗುತ್ತದೆ, ಬದಲಾಗುವುದಿಲ್ಲ, ಬಹಳ ಹೆಚ್ಚಾಗುತ್ತದೆ, ಸತತವಾಗಿ ಬದಲಾಗುತ್ತದೆ. ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಏನಾಗುತ್ತೆ? ಬಹಳ ಹೆಚ್ಚಾಗುತ್ತದೆ ಅಲ್ವಾ. ಒಂದೇ ಸಲ ಏನಾಗ್ಬಿಡತ್ತೆ? ಅದು ಹೆಚ್ಚಾಗ್ಬಿಡತ್ತೆ ಅಲ್ವಾ. ಆದ್ರಿಂದ ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ, ಯಾವುದು ತಪ್ಪು ಎಂಬುದನ್ನ ತಿಳಿಸಿ ಅಂತ ಇದೆ. ಮೊದಲನೇದಾಗಿ ಎ, ವಿದ್ಯುತ್ ಪ್ರವಾಹವನ್ನ ಸಾಗಿಸುತ್ತಿರುವ ದೀರ್ಘವೃತ್ತಾಕಾರದ ಸುರುಳಿಯ ಕೇಂದ್ರ ಭಾಗದಲ್ಲಿರುವ ಕಾಂತಕ್ಷೇತ್ರವು ಸಮಾಂತರ ರೇಖೆಗಳಾಗಿರುತ್ತದೆ. ಒಂದು ವಿದ್ಯುತ್ ಪ್ರವಾಹವನ್ನ ಸಾಗಿಸುತ್ತಿರುವಂತಹ ದೀರ್ಘವೃತ್ತಾಕಾರದ ಸುರುಳಿಯಲ್ಲಿ ಈ ಮಧ್ಯಭಾಗದಲ್ಲಿರುವಂತಹ ಕಾಂತಕ್ಷೇತ್ರ ಏನಾಗಿರುತ್ತೆ? ಅದು ಸಮಾಂತರ ರೇಖೆಗಳಾಗಿರುತ್ತದೆ. ಹಾಗೆ ಹಸಿರು ಬಣ್ಣದ ಅವಾಹಕ ವಸ್ತುವನ್ನ ಹೊಂದಿರುವ ತಂತಿಯು ಸಾಮಾನ್ಯವಾಗಿ ವಿದ್ಯುತ್ ಪೂರೈಕೆಯ ಸಜೀವ ತಂತಿಯಾಗಿರುತ್ತದೆ. ಇದು ತಪ್ಪಾಗಿದೆ ಅಲ್ವಾ. ಹಸಿರು ಬಣ್ಣದ ಅವಾಹಕ ವಸ್ತುವನ್ನ, ಇದು ಸಜೀವ ತಂತಿ ಅಲ್ಲ ಅಲ್ವಾ. ಹಸಿರು ಬಣ್ಣದ ತಂತಿಯನ್ನ ನಾವೇನ್ ಹೇಳ್ತೇವೆ? ಭೂ ಸಂಪರ್ಕ ತಂತಿ. ಹಸಿರು ಬಣ್ಣದ ಅವಾಹಕ ಹೊದಿಕೆಯನ್ನ ಹೊಂದಿರುವಂತಹ ಒಂದು ತಂತಿ ಯಾವುದು? ಅದು ಭೂ ಸಂಪರ್ಕ ತಂತಿ. ಭೂ ಸಂಪರ್ಕ ತಂತಿ. ನೆಕ್ಸ್ಟ್ ಕ್ವಶನ್. ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಸೂಚಿಸುವುದು ಕಾಂತಕ್ಷೇತ್ರದ ದಿಕ್ಕು, ವಿದ್ಯುತ್ ಪ್ರವಾಹ, ಕಾಂತದ ದಿಕ್ಕು. ಇಲ್ಲಿ ಬಲಗೈ ಹೆಬ್ಬೆರಳ ನಿಯಮದಲ್ಲಿ, ಇಲ್ಲಿ ನೋಡಿ, ಬಲಗೈ ಹೆಬ್ಬೆರಳ ನಿಯಮ ಈ ರೀತಿಯಾಗಿರುತ್ತೆ ಅಲ್ವಾ. ಈ ಹೆಬ್ಬೆರಳು ಏನನ್ನ ಸೂಚಿಸುತ್ತೆ? ಅದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತೆ. ಉಳಿದ ಬೆರಳುಗಳು ಕಾಂತಕ್ಷೇತ್ರ ದಿಕ್ಕನ್ನ ಸೂಚಿಸುತ್ತೆ ಅಲ್ವಾ. ಇಲ್ಲಿ ಹೆಬ್ಬೆರಳು ಸೂಚಿಸುವುದೇನು? ವಿದ್ಯುತ್ ಪ್ರವಾಹವನ್ನ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಅದು ಸೂಚಿಸುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ.
ನೆಕ್ಸ್ಟ್ ಕ್ವಶನ್ ನೋಡಿ. ಚಿತ್ರವನ್ನ ಗಮನಿಸಿ ಮತ್ತು ವಿದ್ಯುತ್ ಪ್ರವಾಹವಿರುವ ತಂತಿ ಎಬಿಯ ಮೇಲೆ ವರ್ತಿಸುವ ಬಲದ ದಿಕ್ಕನ್ನ ತಿಳಿಸಿ. ಬಲದ ದಿಕ್ಕನ್ನ ತಿಳಿಯಲು ನಿಮಗೆ ನೆರವಾದ ನಿಯಮವನ್ನ ಹೆಸರಿಸಿ ಅಂತ ಇದೆ. ಇಲ್ಲಿ ಒಂದು ಶುಷ್ಕ ಕೋಶದ ಮೂಲಕ ಬ್ಯಾಟರಿಯ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದೊಂದು ವಿದ್ಯುತ್ ಮಂಡಲ ಅಲ್ವಾ? ಇದೊಂದು ವಿದ್ಯುತ್ ಮಂಡಲ. ಇಲ್ಲಿ ಎ ಬಿ ಅನ್ನುವಂಥ ಒಂದು ತಂತಿಯನ್ನ ಜೋಡಿಸಲಾಗಿದೆ. ಈ ಒಂದು ವಿದ್ಯುತ್ ಮಂಡಲದಲ್ಲಿ ಎ ಬಿ ತಂತಿ ಅಲ್ವಾ? ಇಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಕೂಡ ತೋರಿಸಿದ್ದಾರೆ. ಯಾವ ದಿಕ್ಕಿನಲ್ಲಿದೆ? ಬಿ ಅಂತ ಎ ದಿಕ್ಕಿನಲ್ಲಿದೆ. ಇಲ್ಲಿ ಈ ಒಂದು ಆ ತಂತಿಯನ್ನ ಈ ಕಾಂತ ಕ್ಷೇತ್ರದಲ್ಲಿ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಕಾಂತ ಏನ್ ಮಾಡ್ತಾ ಇದೆ? ಕಾಂತ ಕ್ಷೇತ್ರವನ್ನ ಉಂಟು ಮಾಡ್ತಾ ಇದೆ. ಇಲ್ಲಿ ಈ ರೀತಿಯಾದಂತಹ ಒಂದು ಮಂಡಲವನ್ನು ರಚಿಸಿದಾಗ ಈ ಒಂದು ನಿಯಮವನ್ನ ತಿಳಿಲಿಕ್ಕೆ ಸಹಾಯ ಮಾಡುವಂತ ನಿಯಮ ಯಾವುದು? ಇದರಲ್ಲಿ ನಾವು ಫ್ಲೆಮಿಂಗನ ಎಡಗೈ ನಿಯಮವನ್ನ ಬಳಸಬಹುದು ಅಲ್ವಾ? ಫ್ಲೆಮಿಂಗನ ಎಡಗೈ ನಿಯಮ, ಹೆಬ್ಬೆರಳು, ತೋರ್ಬೆರಳು ಮತ್ತೆ ಮಧ್ಯದ ಬೆರಳು ಒಂದಕ್ಕೊಂದು ಏನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ ಅಲ್ವಾ? 90 ಡಿಗ್ರಿ ಈ ರೀತಿಯಾಗಿ ಹಿಡಿದುಕೊಂಡಾಗ ಏನ್ ಮಾಡುತ್ತೆ? ಇಲ್ಲಿ ಹೆಬ್ಬೆರಳು ಬಲದ ದಿಕ್ಕನ್ನ ಸೂಚಿಸುತ್ತೆ ಅಲ್ವಾ? ಯಾವ ದಿಕ್ಕಿನಲ್ಲಿ ಈ ಒಂದು ಇಲ್ಲಿ ವಿದ್ಯುತ್ ಪ್ರವಾಹ, ಇಲ್ಲೇನಾಗಿದೆ? ಮಧ್ಯದ ಬೆರಳು ವಿದ್ಯುತ್ ಪ್ರವಾಹವನ್ನ ಸೂಚಿಸ್ತಾ ಇದೆ ಅಲ್ವಾ? ಹಾಗಾದ್ರೆ ಯಾವ ದಿಕ್ಕಿನಲ್ಲಿ ಬಲ ಇರುತ್ತೆ ಅನ್ನೋದನ್ನ, ಬಲದ ದಿಕ್ಕು ಯಾವ ಒಂದು ಕಡೆ ಇರುತ್ತೆ, ಈ ಒಂದು ನಿಯಮವನ್ನ, ದಿಕ್ಕನ್ನು ತಿಳಿಯಲು ನೆರವಾದ ನಿಯಮವನ್ನ ಹೆಸರಿಸಿ ಅಂತ ಇದೆ. ಫ್ಲೆಮಿಂಗನ ಎಡಗೈ ನಿಯಮ ಅಲ್ವಾ? ಎಡಗೈ ನಿಯಮ. ಹಾಗೆ ಬಲದ ದಿಕ್ಕು ನೋಡಿ, ಈ ರೀತಿಯಾಗಿ ವಿದ್ಯುತ್ ಪ್ರವಾಹ ಇದೆ. ವಿದ್ಯುತ್ ಪ್ರವಾಹದ ದಿಕ್ಕು ನಮ್ಗೆ ಗೊತ್ತಿದೆ ಅಂದ್ರೆ ನಾವೇನ್ ಮಾಡ್ಬೋದು? ಬಲ ಯಾವ ದಿಕ್ಕಿನಲ್ಲಿ ಆ ಇದೆ ಅನ್ನೋದನ್ನ ನೋಡ್ಬೋದು. ನೋಡಿ, ಸಲಾಕೆಯು ಎಡಭಾಗಕ್ಕೆ ಸ್ಥಾನಪಲ್ಲಟಗೊಂಡಿರುತ್ತೆ. ಯಾವ ಒಂದು ದಿಕ್ಕಿಗೆ ಆ ಒಂದು ಎ ಬಿ ಅನ್ನುವಂಥ ತಂತಿ ಚಲಿಸುತ್ತೆ, ಅದು ಎ ಬಿ ಅನ್ನುವಂಥ ಒಂದು ತಂತಿ ಏನ್ ಮಾಡುತ್ತೆ? ಅದು ಎಡಭಾಗಕ್ಕೆ ಚಲಿಸುತ್ತೆ. ಪ್ರಶ್ನೆನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಕ್ವಶನ್ ನೋಡಿ, ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ? ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಅಲ್ವಾ? ಬಲಗೈ ಹೆಬ್ಬೆರಳ ನಿಯಮವನ್ನ ನಾನು ನಿಮ್ಗೆ ಹೇಳಿದ್ದೆ. ಬಲಗೈ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ, ಒಂದು ಅಂಕದ ಪ್ರಶ್ನೆ ಇದು. ವಿದ್ಯುತ್ ಪ್ರವಾಹದ ದಿಕ್ಕು. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ನೋಡಿ, ವಿದ್ಯುತ್ ಪ್ರವಾಹ ಯಾವ ರೀತಿಯಾಗಿ ಹರಿತಾ ಇದೆ, ಆ ಒಂದು ದಿಕ್ಕನ್ನ ಸೂಚಿಸುತ್ತೆ. ಹಾಗೆ ಇದು ಕಾಂತ ಕ್ಷೇತ್ರವನ್ನ ಸೂಚಿಸ್ತಾ ಇದೆ ಅಲ್ವಾ? ಕ್ವಶನ್ ನೋಡಿ, ಸೊಲೆನಾಯ್ಡ್ ಎಂದರೇನು? ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲ ರೇಖೆಗಳ ಗುಣಲಕ್ಷಣಗಳನ್ನ ಬರೆಯಿರಿ ಅಂತ ಇದೆ. ಹಾಗೆ ಪರ್ಯಾಯ ವಿದ್ಯುತ್ ಪ್ರವಾಹ, ಇಲ್ಲಿ ಈ ಟಾಪಿಕ್ ಅಲ್ಲಿ ನಿಮ್ಗೆ ಕೆಲವೊಂದು ಅಂಶಗಳನ್ನ ಡಿಲೀಟ್ ಮಾಡಿದ್ದಾರೆ ಅಲ್ವಾ? ಆ ಒಂದು ಇದಕ್ಕೆ ಬರುತ್ತೆ ಇದು. ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕ ತಂತಿಗೆ ಜೋಡಿಸಲಾಗುತ್ತದೆ ಏಕೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್.
ಕ್ವಶನ್ ನೋಡಿ. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನ ಸೊಲೆನಾಯ್ಡ್ ಎನ್ನುವರು. ವೆರಿ ಇಂಪಾರ್ಟೆಂಟ್ ಕ್ವಶನ್, ರಿಪೀಟೆಡ್ ಆಗಿ ಕೇಳಿದ್ದಾರೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊಲೆನಾಯ್ಡ್ ಎಂದರೇನು ಅಂತ ಕೇಳಿದ್ದಾರೆ. ಈ ರೀತಿಯಾಗಿರುತ್ತೆ ಅಲ್ವಾ. ಅವಾಹಕ ಹೊದಿಕೆಯನ್ನ ಹೊಂದಿರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ಸುತ್ತಿರುವಂತ ಸಿಲಿಂಡರ್ ಆಕಾರ ನೋಡಿ. ಈ ರೀತಿಯಾದಂತಹ ಆಕಾರ ಇದೆ ಅಲ್ವಾ, ಸಿಲಿಂಡರ್ ಆಕಾರವನ್ನ ಸೊಲೆನಾಯ್ಡ್ ಎನ್ನುವರು. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳ ಲಕ್ಷಣವನ್ನ ತಿಳಿಸಿ ಅಂತ ಇದೆ ಅಲ್ವಾ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇನ್ನೊಂದು ನೋಡಿ, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಅವು ವಿಲೀನಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಕೂಡ ಹೆಚ್ಚಾಗಿರುತ್ತದೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಅವುಗಳ ಕಾಂತಕ್ಷೇತ್ರದ ಬಲವು ಕೂಡ ಹೆಚ್ಚಾಗಿರುತ್ತದೆ. ಇದು ಇಂಪಾರ್ಟೆಂಟ್ ಆಗಿರುವಂತದ್ದು. ಕ್ವಶನ್ ನೋಡಿ. ಇಲ್ಲಿ ಉಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂ ಸಂಪರ್ಕ ತಂತಿಗೆ ಜೋಡಿಸಲಾಗುತ್ತದೆ ಏಕೆ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಇದು ಕಡಿಮೆ ರೋಧವನ್ನ ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಹೀಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ಈ ಒಂದು ಕಾರಣದಿಂದ ಭೂ ಸಂಪರ್ಕ ತಂತಿಗೆ ಜೋಡಿಸಿರ್ಬೇಕು ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅಂತ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬಹುದು. ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅಂತ ಇದೆ. ಇಲ್ಲಿ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು. ಅಥವಾ ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ ಅಥವಾ ವಿದ್ಯುತ್ ಉಪಕರಣದಲ್ಲಿ ಯಾವುದಾದರೂ ದೋಷವಿದ್ದರೆ ಇದು ಸಂಭವಿಸುತ್ತದೆ. ಹಾಗೆ ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಕೂಡ ಏನಾಗುತ್ತೆ, ಓವರ್ಲೋಡ್ ಉಂಟಾಗುತ್ತೆ. ಓವರ್ಲೋಡ್ ಉಂಟಾಗ್ಲಿಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ ಅಲ್ವಾ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳನ್ನ ಪಟ್ಟಿ ಮಾಡಿ. ಸೊಲೆನಾಯ್ಡ್ ನಲ್ಲಿ ಕಾಂತಕ್ಷೇತ್ರವನ್ನ ಹೆಚ್ಚು ಮಾಡುವ ಎರಡು ವಿಧಾನಗಳು ಯಾವುವು ನೋಡಿ. ತುಂಬಾ ಇಂಪಾರ್ಟೆಂಟ್ ಆಗಿರುವ ಕ್ವಶನ್. ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ಇಲ್ಲಿ ಕಾಂತಕ್ಷೇತ್ರದ ಲಕ್ಷಣಗಳು ಅಂತ ಇದೆ, ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ, ಕಾಂತಕ್ಷೇತ್ರದ ಲಕ್ಷಣಗಳು ಅಂತ ಇದೆ.
ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಸೊಲೆನಾಯ್ಡ್ನ ಒಂದು ತುದಿಯು ಕಾಂತದ ಉತ್ತರ ಧ್ರುವದಂತೆ ವರ್ತಿಸಿದರೆ ಮತ್ತೊಂದು ತುದಿಯು ದಕ್ಷಿಣ ಧ್ರುವದಂತೆ ವರ್ತಿಸುತ್ತದೆ. ಹಾಗೆ ಸೊಲೆನಾಯ್ಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲ ರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಂತಿವೆ. ಇದು ಸೊಲೆನಾಯ್ಡ್ನ ಪ್ರತಿ ಬಿಂದುವಿನಲ್ಲೂ ಕಾಂತಕ್ಷೇತ್ರವು ಸಮನಾಗಿರುತ್ತದೆ ಎಂದು ಸೂಚಿಸುತ್ತದೆ. ಅಂದ್ರೆ ಕಾಂತಕ್ಷೇತ್ರವು ಒಳಭಾಗದಲ್ಲಿ ಏಕರೂಪದಲ್ಲಿರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಕಾಂತೀಯ ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನ ಹೆಚ್ಚು ಮಾಡುವ ಎರಡು ವಿಧಾನಗಳು ಯಾವುವು ಅಂತ ಇದೆ ಅಲ್ವಾ. ವಿದ್ಯುತ್ ಪ್ರವಾಹವನ್ನ ಹೆಚ್ಚಿಸುವುದ್ರ ಮೂಲಕ, ಸುತ್ತುಗಳ ಸಂಖ್ಯೆಯನ್ನ ಹೆಚ್ಚಿಸುವುದರ ಮೂಲಕ ಏನ್ ಮಾಡಬಹುದು, ಕಾಂತಕ್ಷೇತ್ರವನ್ನ ಹೆಚ್ಚಿಸಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ? ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ? ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಒಂದು ವೇಳೆ ಅವು ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸುತ್ತಿದೆ ಎಂದರ್ಥ. ಸಂಪರ್ಕ ತಂತಿಯ ಕಾರ್ಯಗಳೇನು? ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂ ಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ ಏಕೆ? ವಿವರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವನ್ನ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ. ಈಗ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂ ಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ ಏಕೆ? ವಿವರಿಸಿ ಅಂತ ಇದೆ. ಸಾರಿ, ಇಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯಗಳೇನು ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಭೂ ಸಂಪರ್ಕ ತಂತಿಯ ಬಗ್ಗೆ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ ನೋಡಿ. ಇದು ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ವಿದ್ಯುತ್ ಆಘಾತ ಉಂಟಾಗುವಂತಹ ಒಂದು ಸಂದರ್ಭ ಇದ್ರೆ ಅದರಿಂದ ಏನ್ ಮಾಡುತ್ತೆ, ಇದು ರಕ್ಷಣೆಯನ್ನ ಒದಗಿಸಿಕೊಡುತ್ತೆ. ಹಾಗೆ ಇಲ್ಲಿ ಭೂ ಸಂಪರ್ಕ ತಂತಿಯನ್ನ
ಜೋಡಿಸುವುದು ಅಗತ್ಯವಾಗಿದೆ ಏಕೆ? ಒಂದು ವೇಳೆ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅಲ್ಲಿ ಏನಾಗುವಂತಹ ಒಂದು ಸಂದರ್ಭ ಇರುತ್ತೆ. ಅಲ್ಲಿ ವಿದ್ಯುತ್ ಬಳಕೆದಾರರಿಗೆ, ಆ ಒಂದು ಉಪಕರಣಗಳ ಬಳಕೆದಾರರಿಗೆ ಆ ವಿದ್ ಹಾನಿ ಉಂಟಾಗುವಂತಹ ಒಂದು ಸಂದರ್ಭ ಇರುತ್ತೆ. ಆ ಸಂದರ್ಭದಿಂದ ಏನ್ ಮಾಡುತ್ತೆ, ಈ ಒಂದು ಭೂ ಸಂಪರ್ಕ ತಂತಿ ಜೋಡಿಸೋದ್ರಿಂದ ಅದು ಆ ಒಂದು ಸಂದರ್ಭದಿಂದ ರಕ್ಷಣೆಯನ್ನ ನೀಡುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದ್ರ ಮೇಲೆ ತುಂಬಾ ಸಲ ಕ್ವಶನ್ಸ್ ಅನ್ನ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ ಭೂ ಸಂಪರ್ಕ ತಂತಿಯ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನೋಡಿ. 220 ವೋಲ್ಟ್ ವಿಭವಾಂತರವಿರುವ ಗೃಹ ಬಳಕೆಯ ವಿದ್ಯುನ್ಮಂಡಲದಲ್ಲಿ 1320 ವ್ಯಾಟ್ ಸಾಮರ್ಥ್ಯವಿರುವಂತಹ ರೆಫ್ರಿಜರೇಟರ್ ಅನ್ನು 5 ಆಂಪಿಯರ್ ದರದ ಫ್ಯೂಸ್ಗೆ ಸಂಪರ್ಕಿಸಲು ಸಾಧ್ಯವೇ? ನಿಮ್ಮ ಉತ್ತರಕ್ಕೆ ಕಾರಣವನ್ನ ಸ್ಪಷ್ಟಪಡಿಸಿ ಅಂತ ಇದೆ ನೋಡಿ. V ಇಸ್ ಈಕ್ವಲ್ ಟು 220 ವೋಲ್ಟ್, ಹಾಗೆ P ಎಷ್ಟು ಕೊಟ್ಟಿದ್ದಾರೆ? 1320 ವ್ಯಾಟ್. ಐ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 5 ಆಂಪಿಯರ್. ಈಗ ನೋಡಿ, ಪಿ ಇಸ್ ಈಕ್ವಲ್ ಟು ವಿ ಐ ಸೂತ್ರವನ್ನು ಹಾಕಿದಾಗ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಅಲ್ವಾ? ಈಗ ಪವರ್ 1320 ಅಲ್ವಾ? ಎಷ್ಟು ಕೊಟ್ಟಿದ್ದಾರೆ? 220 ಇಂಟು ಐ. ಐ ಕೊಟ್ಟಿದ್ದಾರೆ 5 ಆಂಪಿಯರ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ? 5 ಆಂಪಿಯರ್ ಫ್ಯೂಸ್ ನ ದರಕ್ಕೆ ಸಂಪರ್ಕಿಸಲು ಸಾಧ್ಯವೇ ಅಂತ ಕೇಳಿದ್ದಾರೆ. ಈಗ ಐ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಐ ಇಸ್ ಈಕ್ವಲ್ ಟು 1320 ಡಿವೈಡೆಡ್ ಬೈ 220. ಐ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 6 ಆಂಪಿಯರ್ ಬರುತ್ತೆ. ಆದ್ರಿಂದ ಇದನ್ನ 5 ಆಂಪಿಯರ್ ದರದ ಫ್ಯೂಸ್ಗೆ ಎಷ್ಟು ಆಂಪಿಯರ್ 5 ಆಂಪಿಯರ್ ದರದ ಫ್ಯೂಸ್ಗೆ ಇದನ್ನ ಸಂಪರ್ಕಿಸಲು ಸಾಧ್ಯವಿಲ್ಲ. ಏಕೆಂದರೆ ವಿದ್ಯುತ್ ಪ್ರವಾಹ ಎಷ್ಟು ಹರಿತಾ ಇರುತ್ತೆ? ಈ ಒಂದು ವಿದ್ಯುನ್ಮಂಡಲದಲ್ಲಿ 6 ಆಂಪಿಯರ್ ಹರಿತಾ ಇರುತ್ತೆ. ನೋಟ್ ಮಾಡ್ಕೊಳ್ಳಿ. ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂ ಸಂಪರ್ಕ ತಂತಿಗೆ ಭೂ ಸಂಪರ್ಕಗೊಳಿಸಬೇಕು. ಈ ಕ್ರಮವನ್ನ ಹೇಗೆ ಸಮರ್ಥಿಸುವಿರಿ ಅಂತ ಇದೆ. ಇದು ಕೂಡ ಸೇಮ್ ಕ್ವಶನ್, ಆದ್ರೆ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ. ನೋಡಿ, ನೋಟ್ ಮಾಡ್ಕೊಳ್ಳಿ ಕ್ವಶನ್ ಅನ್ನ. ಗೃಹ ಬಳಕೆಯ ವಿದ್ಯುನ್ಮಂಡಲದಲ್ಲಿ ಓವರ್ಲೋಡ್ ಅನ್ನ ತಪ್ಪಿಸಲು ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು? ಓವರ್ಲೋಡ್, ಇದ್ರ ಮೇಲೂ ಕೂಡ ತುಂಬಾ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಟಾಪಿಕ್. ಓವರ್ಲೋಡ್ ಹೇಗೆ ಉಂಟಾಗತ್ತೆ, ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನ ನೋಡಿ. ವಿದ್ಯುನ್ಮಂಡಲದಲ್ಲಿರುವ ಫ್ಯೂಸ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ ನಿಂದ ಉಂಟಾಗುವ ಹಾನಿಯನ್ನ ರಕ್ಷಿಸುತ್ತೆ. ಫ್ಯೂಸ್ ಅನ್ನ ಬಳಸುವುದು, ಹಾಗೆ ಒಂದು ಸಾಕೆಟ್ಗೆ ಹಲವಾರು ಉಪಕರಣಗಳನ್ನ ಜೋಡಿಸದೇ ಇರುವುದು. ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನ ಜೋಡಿಸದಿರುವುದು. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಹ್ರಸ್ವ ಮಂಡಲ ಹೇಗೆ ಉಂಟಾಗುತ್ತದೆ ವಿವರಿಸಿ. ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯವೇನು?
ನೋಡಿ, ಓವರ್ಲೋಡ್ ಬಗ್ಗೆ ಕೇಳಿದರೆ, ಮಂಡಲ ಅಂತ ಕೇಳಿದರೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು. ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ ಅಥವಾ ವಿದ್ಯುತ್ ಉಪಕರಣದಲ್ಲಿ ಯಾವುದಾದರೂ ದೋಷವಿದ್ದರೆ ಇದು ಸಂಭವಿಸುತ್ತದೆ. ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದಲೂ ಕೂಡ ಓವರ್ಲೋಡ್ ಉಂಟಾಗಬಹುದು. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಪ್ರವಾಹವು ಥಟ್ಟನೆ ಬಹಳ ಹೆಚ್ಚಾಗಿ ಬಿಡುತ್ತದೆ. ಇದನ್ನ ರಸ್ವಮಂಡಲ ಅಥವಾ ಶಾರ್ಟ್ ಸರ್ಕ್ಯೂಟ್ ಎನ್ನುವರು. ನೆಕ್ಸ್ಟ್ ಕ್ವಶನ್ ನೋಡಿ, ರಸ್ವಮಂಡಲ ಯಾವಾಗ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸಜೀವ ತಂತಿಗಳು ಮತ್ತೆ ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು. ಅಂದ್ರೆ ಆ ತಂತಿಯ ಮೇಲಿನ ಇರುವಂತಹ ಅವಾಹಕ ಹೊದಿಕೆಗಳು ಹಾನಿಗೊಳಗಾದಾಗ ಅಥವಾ ವಿದ್ಯುತ್ ಉಪಕರಣದಲ್ಲಿ ಯಾವುದಾದರೂ ದೋಷವಿದ್ದರೆ ಇದು ಸಂಭವಿಸುತ್ತದೆ. ಇಂತಹ ಸನ್ನಿವೇಶಗಳಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಥಟ್ಟನೆ ಬಹಳ ಹೆಚ್ಚಾಗಿ ಬಿಡುತ್ತದೆ. ಇದನ್ನ ರಸ್ವಮಂಡಲ ಎನ್ನುವರು. ನೋಡಿ, ರಸ್ವಮಂಡಲದ ಬಗ್ಗೆ ತುಂಬಾ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ದಂಡಕಾಂತದ ಸುತ್ತಲಿನ ಕಾಂತೀಯ ಬಲ ರೇಖೆಗಳನ್ನ ದಿಕ್ಸೂಚಿಯನ್ನ ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ? ಕಾಂತೀಯ ಬಲ ರೇಖೆಗಳ ಲಕ್ಷಣಗಳನ್ನ ಬರೆಯಿರಿ ಅಂತ ಇದೆ. ನೋಡಿ, ಒಂದು ದಂಡಕಾಂತ ಇದೆ. ನಾರ್ತ್ ಪೋಲ್, ಸೌತ್ ಪೋಲ್. ಇಲ್ಲಿ ಇದರ ಸುತ್ತಲೂ ಇರುವಂತಹ ಕಾಂತೀಯ ಬಲ ರೇಖೆಗಳನ್ನ ದಿಕ್ಸೂಚಿಯನ್ನ ಉಪಯೋಗಿಸಿ. ನೋಡಿ, ದಿಕ್ಸೂಚಿ ಈ ರೀತಿಯಾಗಿದ್ರೆ ಈ ರೀತಿಯಾಗಿರುತ್ತೆ ಅಲ್ವಾ? ಇಲ್ಲಿ ಸೌತ್ ಅಂದ್ರೆ ಇದು ನಾರ್ತ್, ಅಪೋಸಿಟ್ ಪೋಲ್ಸ್ ಅಲ್ವಾ? ನೋಡಿ, ಈಗ ದಿಕ್ಸೂಚಿಯನ್ನ ಇಲ್ಲಿಟ್ಟಾಗ ಯಾವ ಒಂದು ದಿಕ್ಕನ್ನು ಸೂಚಿಸ್ತಾ ಇದೆ? ಇಲ್ಲಿ ಏನ್ ಮಾಡ್ಬೇಕು? ಪಾಯಿಂಟ್ ಮಾಡ್ಬೇಕಲ್ವಾ? ನಂತರ ಈ ಒಂದು ಭಾಗದಲ್ಲಿ ದಿಕ್ಸೂಚಿಯನ್ನ ಇಟ್ಟು ಇಲ್ಲಿ ಪಾಯಿಂಟ್ ಮಾಡ್ಬೇಕು. ಈ ರೀತಿಯಾಗಿ ದಿಕ್ಸೂಚಿಯನ್ನ ಬಳಸಿಕೊಂಡು ಏನ್ ಮಾಡಬಹುದು? ನೀವು ಕಾಂತೀಯ ಬಲ ರೇಖೆಗಳನ್ನ ಈ ರೀತಿಯಾಗಿ ಆ ಜೋಡಿಸ್ತಾ ಹೋಗ್ಬಹುದು ಅಲ್ವಾ? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ವಿದ್ಯುತ್ ಮಂಡಲಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಯಾವುದಾದರೂ ಎರಡು ಸುರಕ್ಷಾ ಕ್ರಮಗಳನ್ನ ಹೆಸರಿಸಿ ಅಂತ ಇದೆ. ವಿದ್ಯುತ್ ಮಂಡಲಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವಂತ ಎರಡು ಸುರಕ್ಷಾ ಕ್ರಮಗಳು. ಇಲ್ಲಿ ವಿದ್ಯುತ್ ಫ್ಯೂಸ್ ಮತ್ತೆ ಭೂಸಂಪರ್ಕ ತಂತಿಯನ್ನ ಜೋಡಿಸುವುದು. ನೆಕ್ಸ್ಟ್ ಕ್ವಶನ್,
5 ಆಂಪಿಯರ್ ವಿದ್ಯುತ್ ರೇಟಿಂಗ್ ಹಾಗೂ 2 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಹೊಂದಿರುವ ಒಂದು ಸೂಕ್ಷ್ಮ ತರಂಗ ವಲಯನ್ನು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಬಳಸಿದೆ. ನೀವು ಯಾವ ಪರಿಣಾಮವನ್ನ ನಿರೀಕ್ಷಿಸುವಿರಿ? ಇಲ್ಲಿ ನೋಡಿ, ಐ ಇಸ್ ಈಕ್ವಲ್ ಟು ಎಷ್ಟಿದೆ? 5 ಆಂಪಿಯರ್ ಅಲ್ವಾ? ಇಲ್ಲಿ ಪವರ್ ಎಷ್ಟು ಕೊಟ್ಟಿದ್ದಾರೆ? 2000 ವ್ಯಾಟ್. 2 ಕಿಲೋವ್ಯಾಟ್ ಅಂದ್ರೆ 2000 ವ್ಯಾಟ್. ಹಾಗೆ ವಿ ಎಷ್ಟು ಕೊಟ್ಟಿದ್ದಾರೆ? 220 ವೋಲ್ಟ್ ಕೊಟ್ಟಿದ್ದಾರೆ ಅಲ್ವಾ? ಈಗ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಮಾಡಿದಾಗ ಏನಾಗತ್ತೆ ಅಂತ ನೋಡಿ. ಪಿ ಎಷ್ಟು ಕೊಟ್ಟಿದ್ದಾರೆ? 2000 ವ್ಯಾಟ್. ವಿ 220 ವೋಲ್ಟ್ ಇಂಟು ಐ ಅಲ್ವಾ? ಐ ಇಸ್ ಈಕ್ವಲ್ ಟು 2000 ಡಿವೈಡೆಡ್ ಬೈ 220. 220 ನೋಡಿ ಎಷ್ಟು ಬರುತ್ತೆ ಅಂತ. ಐ ಇಸ್ ಈಕ್ವಲ್ ಟು 9 ಪಾಯಿಂಟ್ ಸಮಥಿಂಗ್ ಬರಬೇಕು ಅಲ್ವಾ? ಆದ್ರಿಂದ ಈಗ ನೀವು 5 ಆಂಪಿಯರ್ ಬಳಸಿದ್ರೆ ಏನಾಗತ್ತೆ? ಅದು ಸುರಕ್ಷತಾ ಮಿತಿಗಿಂತ ಹೆಚ್ಚಾಗಿದೆ. ಐ ಎಷ್ಟು ಕೊಟ್ಟಿದ್ದಾರೆ? 5 ಆಂಪಿಯರ್ ರೇಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಆದ್ರಿಂದ ಇದು ಸುರಕ್ಷತಾ ಮಿತಿಗಿಂತ ಹೆಚ್ಚಾಗಿದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಗೃಹ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡ್ ಅನ್ನ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು? ಇಲ್ಲಿ ವಿದ್ಯುತ್ ಮಂಡಲದಲ್ಲಿರುವ ಫ್ಯೂಸ್ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ ನಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ಹಾಗೆ ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಅನೇಕ ವಿದ್ಯುತ್ ಸಲಕರಣೆಗಳನ್ನ ಏಕಕಾಲಕ್ಕೆ ಉಪಯೋಗಿಸಬಾರದು. ಈ ರೀತಿಯಾದಂತಹ ಒಂದು ಸುರಕ್ಷತಾ ಹಂತಗಳನ್ನ ಏನ್ ಮಾಡಬೇಕು? ತೆಗೆದುಕೊಳ್ಬೇಕು. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿರಿಸಿದಾಗ ಅದು ಯಾವಾಗ ಅಧಿಕ ಬಲವನ್ನ ಅನುಭವಿಸುತ್ತದೆ? ಕ್ವಶನ್ ಅನ್ನ ನೋಟ್ ಮಾಡ್ಕೊಳ್ಳಿ. ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ವಾಹಕವನ್ನ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನ ಅನುಭವಿಸುತ್ತದೆ. ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕುಗಳು ಪರಸ್ಪರ ಲಂಬವಾಗಿದ್ದರೆ ಆವಾಗ ವಾಹಕದ ಮೇಲೆ ವರ್ತಿಸುತ್ತಿರುವ ಬಲವು ಹೆಚ್ಚು ಇರುತ್ತದೆ. ಲಂಬವಾಗಿರಬೇಕು ಅಲ್ವಾ? ಪರ್ಪೆಂಡಿಕ್ಯುಲರ್ ಅಂತ ಏನ್ ಹೇಳ್ತೇವೆ. Okay. Thank you, dear students. I will continue in the next class.